ಹಾಕಬೇಕು. ಜಾಸ್ತಿ ನೈಸ್ ಹಾಕಬಾರ್ದು ಪುಡಿ ಮಾಡೋದನ್ನ, ಸ್ವಲ್ಪ ತರಿಯಾಗಿ. ಮತ್ತು ರಾತ್ರಿ ರೈಸ್ ಎಲ್ಲ ಇರ್ತದಲ್ಲ ಅದನ್ನ ರುಬ್ಕೋಬೇಕು. ಮಿಕ್ಸಿಗೆ ಏನು ಹಾಕ್ಬೇಡ, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಮತ್ತು ಅದಕ್ಕೆ ಈರುಳ್ಳಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪನೇ ಹಾಕಬೇಕು ಆ ರೈಸದು ನೀರು. ಮತ್ತು ತೆಂಗಿನಕಾಯಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಚೆಂದ ಕಲಿಸ್ಬಿಟ್ಟು ಚೆಂದ ಫುಲ್ ಒಂದು ಉಂಡೆ ಕಟ್ಟಕ್ಕೆ ನಮ್ಗೆ ಗೊತ್ತಾಗುತ್ತಲ್ಲ ಆ ಟೈಪ್ ಮಾಡಬೇಕು. ಜಾಸ್ತಿ ಅದು ರೈಸ್ ನೀರು ಹಾಕಬಾರ್ದು. ಸ್ವಲ್ಪ ತಗೊಂಡು ಉಂಡೆ ಮಾಡಿಕೊಂಡು ಇಡ್ಲಿ ಪಾತ್ರದಲ್ಲಿ ಇಟ್ಟರೆ ಸಾಕು. ಒಂದು ಜೊತೆ ಇಡ್ಲಿ ಪಾತ್ರೆ ಇರೋದ್ರೆ ಒಂದು ಇಡ್ಲಿ ಪಾತ್ರೆ ತಗೊಂಡು ಮೇಲೆ ಇಟ್ಟು ಉಂಡೆ ಮಾಡಿಕೊಂಡು ಹಾಕಿದರೆ ಆಯಿತು. ಕಡುಬು ರೆಡಿ ಆಗುತ್ತೆ. ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸ್ವಲ್ಪನೇ ತೊಗೊಂಡು ಉಂಡೆ ಮಾಡಬೇಕು. ಉಂಡೆ ಮಾಡಬೇಕು. ನಮ್ಗೆ ಗೊತ್ತಾಗುತ್ತೆ ಒಂದು ಸ್ಮಾಲ್ ಉಂಡೆ ಎಷ್ಟು ಬೇಕು ಅಂತ ಮಾಡಿಕೊಂಡು ಅದಕ್ಕೆ ಹಾಕ್ಬಿಟ್ಟು ನೀರು ಕುದಿಯೋಕೆ ಇಟ್ಟಿದ್ದೆ ಫಸ್ಟೇ. ಆಮೇಲೆ ಹಾಕ್ಬಿಟ್ಟು ಮುಚ್ಚಿ ಒಂದು ಅರ್ಧ ಗಂಟೆ ಕಾಲು ಗಂಟೆ ಬೇಯಿಸಿದ್ರೆ ಸಾಕು. ಕಾಲು ಗಂಟೆ ಸಾಕು, ಬೆಂದಿರುತ್ತೆ. ಮತ್ತು ಚಿಕನ್ ಕರಿ, ಫಿಶ್ ಕರಿ ಇದ್ದರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ.